ನಾನು ಒಂದ್ ಸಣ್ಣ ವಿಡಿಯೋನ ಯಾರೋ ಒಬ್ಬ ಹುಡುಗ ಆ ಒಂದ್ ಚಿಕ್ಕ ವಿಡಿಯೋನ ಹಾಕೊಂಡ್ರು ಅಲ್ಲಿ ಚನ್ನಪಟ್ಟಣದಲ್ಲಿ ಒಂದ್ ಸಣ್ಣ ವಿಡಿಯೋನ ಹಾಕೊಂಡ್ರು. ಆ ವಿಡಿಯೋನ ಹಾಕೊಂಡು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ತಂದೆಯ ಡ್ರೈವರ್ ಎಲ್ಲಾರ್ಗು ಫೋನ್ ಮಾಡ್ದ. ಆ ಹುಡುಗನ ಫ್ಯಾಮಿಲಿಗೆ, ಆ ಹುಡುಗನ ಮನೇಲಿಂದ ಎಲ್ಲ ಹೆಣ್ಮಕ್ಳಿಗೂ ಫೋನ್ ಮಾಡ್ದ. ಅವ್ರ ಅಕ್ಕನ್ಗೆ ಎಲ್ಲಾರ್ಗು ಫೋನ್ ಮಾಡ್ಬಿಟ್ಟು ಟಾರ್ಚರ್ ಮಾಡ್ಬಾರ್ದು, ಬೈದ್ರು, ಉಗಿದ್ರು, ಯಾಕೆ ಹಿಂಗ್ ಹಾಕೊಂಡಿದ್ದೆ ವಿಡಿಯೋ ಅಂತ. ನಂದು ಒಂದು ವಿಡಿಯೋ ಒಬ್ರು ಹಾಕೊಳಕ್ ಆಗಲ್ಲ ಅಂತ ಅಂದ್ರೆ ನನ್ ಜೀವನದಲ್ಲಿ ದಾರಿ ಮಾಡ್ಕೊಡ್ತಾರ? ಅವ್ರಿಗೆ ಏನು ಬೇಕಾಗಿಲ್ಲ ನಮ್ ತಂದೆ ಜೊತೆಲಿ, ಆದ್ರೂ ಎಲೆಕ್ಷನ್ ಬಂದು ಕ್ಯಾಂಪೇನ್ ಮಾಡಿದ್ರು ಅವರು. ಆದ್ರೆ ನಮ್ ತಂದೆ ಅವ್ರ ಕಪಾಳು ಕೊಡಿದ್ರು. ನಮ್ಮ ಚಿಕ್ಕಮ್ಮನ ಮಗ ಆ ಹುಡುಗ ನನ್ನ ತಮ್ಮನ್ಗೆ ಹೊಡ್ದ, ಅವನ ಮೇಲೆ ಕೈ ಎತ್ತ. ಇದೆಲ್ಲ ಸರಿನಾ? ಮನೆಯಿಂದ ಅವ್ರ ಸಾಮಾನು ಆಚೆ ಹಾಕಿದ್ರು, ಇದೆಲ್ಲ ಸರಿನಾ? ಈ ಎಲೆಕ್ಷನ್ ಅಲ್ಲಿ ನಾನು ಮೋದಿಜಿ ಅವ್ರು ನಮ್ಮ ಚನ್ನಪಟ್ಟಣಕ್ಕೆ ಬಂದಿದ್ರು, ಪ್ರಧಾನ ಮಂತ್ರಿ ಅವರವರು. ಯಾರಿಗೆ ಇಚ್ಛೆ ಇರಲ್ಲ ಅವ್ರು ಭೇಟಿ ಮಾಡ್ಬೇಕು ಅಂತ. ನಾನು ವರ್ಷ ಇವ್ರಿಗೆ ಯಾವಾಗ ಕರೆದ್ರು, ಎಲ್ಲೆಲ್ಲಿ ಕರೆದ್ರು ಕೆಲ್ಸಕ್ಕೆ, ಎಲ್ಲದಕ್ಕೂ ಹೋಗ್ತಾ ಇದ್ದೆ, ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಎಲ್ಲ. ಈ ಸತಿ ಮೋದಿಜಿ ಅವ್ರು ಬಂದಾಗ ನಾನು 1000 ಸತಿ ಬೇಡ್ಕೊಂಡೆ, ಅಪ್ಪ ಪ್ಲೀಸ್ ಅಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅವ್ರನ್ನ ಅಂತ. ಒಂದ್ಸತಿ ಭೇಟಿ ಮಾಡಿಸ್ಬಿಡಪ್ಪ, ನನಗೂ ಭೇಟಿ ಮಾಡೋಕೆ ತುಂಬಾ ಇಚ್ಛೆ ಇದೆ, ನನ್ನೂ ಭೇಟಿ ಮಾಡಿಸ್ಬಿಡಿ. ನನ್ನ ಭೇಟಿ ಮಾಡಿಸಿಲ್ಲ ಅವರು, ಬೇಕಂತ ಭೇಟಿ ಮಾಡಿಸಿಲ್ಲ. ಇದೆಂತ ನ್ಯಾಯ? ನೀವೆಲ್ಲರೂ ನನ್ನ ಪ್ರಶ್ನೆ ಕೇಳ್ತೀರಲ್ವಾ, ಇಲ್ಲಿ ಮುಕ್ತವಾಗಿ ಮಾತಾಡ್ತೀರ ಅನ್ಸುತ್ತೆ. ಯಾಕೆ ನಾನು ಆಕ್ಸೆಸಿಬಲ್, ನನ್ನ ನೀವು ರೀಚ್ ಮಾಡ್ಬೋದು. ಆದ್ರೆ ಅವ್ರನ್ನೂ ಪ್ರಶ್ನೆ ಕೇಳಿ, ಯಾಕೆ ಇಂಥ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ, ನೀವೇನಕ್ಕೆ ನಿಮ್ಮ ಮಗಳಿಗೆ ದಾರಿ ತೋರಿಸಿಲ್ಲ ಅಂತ. ನಾನು ಒಂದ್ ಸಣ್ಣ ವಿಡಿಯೋನ ಯಾರೋ ಒಬ್ಬ ಹುಡುಗ ಆ ಒಂದ್ ಚಿಕ್ಕ ವಿಡಿಯೋನ ಹಾಕೊಂಡ್ರು ಅಲ್ಲಿ ಚನ್ನಪಟ್ಟಣದಲ್ಲಿ ಒಂದ್ ಸಣ್ಣ ವಿಡಿಯೋನ ಹಾಕೊಂಡ್ರು. ಆ ವಿಡಿಯೋನ ಹಾಕೊಂಡು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ತಂದೆಯ ಡ್ರೈವರು ಎಲ್ಲಾರ್ಗು ಫೋನ್ ಮಾಡ್ದ. ಆ ಹುಡುಗನ ಫ್ಯಾಮಿಲಿಗೆ, ಆ ಹುಡುಗನ ಮನೇಲಿದ್ದ ಎಲ್ಲ ಹೆಣ್ಮಕ್ಳಿಗೂ ಫೋನ್ ಮಾಡ್ದ. ಅವ್ರ ಅಕ್ಕನ್ಗೆ ಎಲ್ಲಾರ್ಗು ಫೋನ್ ಮಾಡ್ಬಿಟ್ಟು ಟಾರ್ಚರ್ ಮಾಡಿದ್ರು, ಬೈದ್ರು, ಉಗಿದ್ರು, ಯಾಕೆ ಹಿಂಗ್ ಹಾಕೊಂಡಿದ್ದೆ ವಿಡಿಯೋ ಅಂತ. ನಂದು ಒಂದು ವಿಡಿಯೋ ಒಬ್ರು ಹಾಕೊಳಕ್ ಆಗಲ್ಲ ಅಂತ ಅಂದ್ರೆ ನನ್ನ ಜೀವನದಲ್ಲಿ ದಾರಿ ಮಾಡ್ಕೊಡ್ತಾರ? ಇವರೆಲ್ಲ ಆದರ್ಶವಾಗಿಲ್ಲ, ಇವರೆಲ್ಲ ಮಾದರಿ ಆಗಿಲ್ಲ. ಆದ್ರೆ ಎಲ್ಲ ಒಳ್ಳೆತನ, ಎಲ್ಲ ಸರಿಯಾದ ನಿರ್ಧಾರ, ಎಲ್ಲ ಸರಿಯಾದ ಹೆಜ್ಜೆಗಳು, ಎಲ್ಲ ಪ್ರಶ್ನೆಗಳು, ಎಲ್ಲ ಸರಿಯಾದ ಸ್ಟೆಪ್ಸ್, ಎಲ್ಲ ನಿರೀಕ್ಷೆ ನನ್ನಿಂದಾನೆ. ಇವ್ರಿಂದ ಏನೂ ನಿರೀಕ್ಷೆ ಇಲ್ಲ. ಯಾಕೆ ಇದನ್ನೆಲ್ಲ ಕೇಳಿಸ್ಕೋಬೇಕು ಅಂತ ನೀವು ಬಯಸ್ತಿದ್ರಾ? ನೀವು ಹೀಗೆ ಕಾಮೆಂಟ್ಸ್ ಬರ್ಸ್ತಾ ಇದ್ರೆ ನಾನು ಹೀಗೀಗ ಉತ್ತರ ಕೊಡ್ತೀನಿ. ನಂತರ ಇನ್ನ ಬೇಕಾದಷ್ಟಿದೆ ಮಾತಾಡಕ್ಕೆ. ಇವಾಗ ನೀವು ನಿಲ್ಸದೆ ಹೋದ್ರೆ, ಯಾಕಂದ್ರೆ ನಾನು ಶಾಂತವಾಗಿದ್ದೀನಿ, ನನ್ನ ಶಾಂತವಾಗಿ ಬಿಟ್ಬಿಡಿ. ನಂಗೆ ತೊಂದರೆ ಕೊಡಬೇಡಿ. ಯಾಕಂದ್ರೆ ಮಾಡಿದ್ರೆ ಈ ವಿಷಯಗಳು ನಾನು ಅಲ್ಲಿ ಕಳಿಸ್ತೀನಿ, ಎಲ್ಲಿ ನಿಮ್ಗೆ ತಲೆ ಎತ್ತಿ ನಡೆಯಕ್ಕೂ ನಿಮ್ಗೆ ಅಲ್ಲಿ ಜಾಗ ಇರಲ್ಲ. ನಾನು ಏನಕ್ಕೆ ವಿಡಿಯೋ ಹಾಕ್ದೆ ಅಂತ ಈ ಒಂದು ಕಾಮೆಂಟ್ಗಳು ಬರ್ತಾ ಇತ್ತು, ನಿನ್ ತಂದೆ ಹೆಸರು ತೆಗಿ ಅಂತ. ಅದಕ್ಕೆ ನಾನು ಹಾಕ್ತೆ, ನಮ್ಮ ತಂದೆ ಶಾಪನ, ನಮ್ಮ ತಂದೆ ಆಶೀರ್ವಾದನ ಅಂತ. ಅದಕ್ಕೆ ಇನ್ನಷ್ಟು ಕಾಮೆಂಟ್ಸು. ಆಮೇಲೆ ನೀವೆಲ್ಲ ಇದಿರಲ್ಲ 30-40-50 ಜನ, ಬನ್ನಿ ಸೇರ್ಕೊಳ್ಳಿ, ಒಂದ್ ಜಾಗಕ್ಕೆ ಸೇರ್ಬಿಟ್ಟು ನಾನು ಕರೀರಿ, ಹೇಗೆ ಹೆಸರನ್ನ ತೆಗಿಯೋದು, ಏನೇನು ಮಾಡಬೇಕು, ಫಾರ್ಮ್ಯಾಲಿಟೀಸು ಹೇಗೆ ಹೋಗುತ್ತೆ ಅಂತ. ಆಯ್ತಾ? ಆ ನೋವಲ್ಲಿ ದಶರಥ ಮಹಾರಾಜ ಸತ್ತೋಗ್ಬಿಡ್ತಾರೆ. ಭರತ ರಾಮನ ಚಪ್ಪಲಿನ ಅವನ ಸಿಂಹಾಸನ ಇಟ್ಬಿಟ್ಟು ಪೂಜೆ ಮಾಡ್ತಾನೆ, ಇಲ್ಲ ನೀನೇ ರಾಜ ಅಣ್ಣ ಅಂತ. ಕೈಗೆ ರಾಮನೇ ತುಂಬಾ ಇಷ್ಟ, ಆದ್ರೆ ತನ್ನವನ್ನು ಮಗಂಗೋಸ್ಕರ ಈ ಕೆಲಸ ಮಾಡ್ತಾಳೆ. ಆದ್ರೆ ಇಲ್ಲಿ ನನ್ನ ತಮ್ಮನೂ ನನ್ನ ಸ್ಟೆಪ್ ಬ್ರದರ್, ಅವನು ಭರತೂ ಅಲ್ಲ, ನನ್ನ ಮಲ್ತಾಯಿ ನಮ್ಮ ಚಿಕ್ಕಮ್ಮ ಅವರು ಕೈ ಅಲ್ಲ, ನಮ್ಮ ತಂದೆ ದಶರಥರಲ್ಲ. ಆಮೇಲೆ ನಾನಿದ್ದೀನಲ್ಲ, ನಾನು ವನವಾಸ 14 ವರ್ಷ ಅಲ್ಲ 24 ವರ್ಷ ಜೀವನ ಪೂರ್ತಿ ನಾನು ವನವಾಸದಲ್ಲೇ ಇದ್ದೀನಿ. ಆದರ್ಶ ಮಗಳಾಗು, ಮಾದರಿಯಾಗು, ಆದರ್ಶ ತಂದೆ ಆಗ್ಬಾರ್ದಾ? ಇವ್ರು ಮಾಡಿದೆಲ್ಲ ಸರಿ, ನಾನು ಪ್ರಶ್ನೆ ಮಾಡಿದ್ರೆ ಅದು ತಪ್ಪು, ನಾನು ನ್ಯಾಯ ಕೇಳಿದ್ರೆ ಅದು ತಪ್ಪು, ನಾನು ಏನಾದರೂ ಮಾಡಿದ್ರು ಅದು ತಪ್ಪು. ನೀವೆಷ್ಟು ಜನ ಚಿಕ್ಕ ಮುಂದಿನ ನೋಡಿದ್ದೀರಾ? ಮೊದಲನೇ ಮದುವೆಯ ಮಕ್ಕಳನ್ನು ಅವರು ಮುಂದೆ ಬೆಳೆಸ್ತಾ ಇರೋದು. ಬೆಳೆಸೋದಾಗಿತ್ತಾನೆ? ನಾನು ಒಬ್ಳು ಮಗಳಲ್ವಾ, ಅವ್ರಿಗಿಂತ ಮುಂಚೆ ನಾನು ಇದ್ನಲ್ವಾ ಇಲ್ಲಿ, ನಾನು ಬೆಳೆಸ್ಬೋದಾಗಿತ್ತು. ಒಂದು ಆದರ್ಶ ಮಹಿಳೆ, ಆದರ್ಶ ತಾಯಿ ಆಗೋದಾಗಿತ್ತು, ಅವರು ಆದರ್ಶ ಚಿಕ್ಕಮ್ಮ ಆಗೋದಾಗಿತ್ತು. ಆಮೇಲೆ ನನ್ನ ತಂದೆನ ಆದರ್ಶ ತಂದೆ ಮಾಡ್ಬೋದಾಗಿತ್ತು. ಯಾಕೆಂದ್ರೆ ರಾಜಕೀಯದಲ್ಲಿರೋದು ಇವರೆಲ್ಲ ಅಲ್ವಾ, ಸಾರ್ವಜನಿಕ ಸೇವೆ, ಸಾರ್ವಜನಿಕ ಜೀವನದಲ್ಲಿ ಇವ್ರಿರೋದು. ಇವ್ರು ಎಂತ ಮಾದರಿ ಮತ್ತೆ ಸಮಾಜಕ್ಕೆ? ಇವರಲ್ವಾ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕಾಗಿರೋ, ಉದಾಹರಣೆ ಕೊಡ್ಬೇಕಾಗಿರೋ ಜಗತ್ತಿಗೆ ಇವರಲ್ವಾ? ನೀವೆಲ್ಲ ಹೇಳ್ತಿರಲ್ವಾ
ನಿಮ್ಮ ತಂದೆ ಜೊತೆಲಿ ಇರು ಅಂತ? ಹೇಗಿರಲಿ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಹೇಗಿರಲಿ? ಯಾವ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ? ನಾನು ರೀಚ್ ಮಾಡೋಕ್ಕಾಗಲ್ವೋ? ಅವ್ರ ಮನೆಗೆ ಹೋದರೆ ಅವ್ರು ಪೊಲೀಸ್ ಕರೀತಾರೆ, ಅವರ ಪ್ರಶ್ನೆಗಳು ಕೇಳಿದ್ರೆ ನಂಗೆ ರಪ್ಪ 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 ಅಂತ ಹೊಡಿತಾರೆ. ನಾನು ಏನೋ ತಪ್ಪು ಮಾಡಿದೆ ಅಂತ ಹೊಡೆದಿಲ್ಲ ಅವ್ರು ನನಗೆ, ಬರೀ ಅವ್ರನ್ನ ಮಾತಾಡ್ಸೋಕೆ ಹೋದ್ರೆ ಅಂತ ರಪ್ಪ 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 ಅಂತ ಹೊಡೆದ್ರು. ಯಾಕೆ ಸೇಟ್ ತೀರ್ಸ್ಕೊಂತಾರೆ? ನಾನೇನು ತಪ್ಪು ಮಾಡಿದೆ ಅಂತ? ಅವ್ರನ್ನ ಮಾತಾಡ್ಸೋದು ತಪ್ಪ? ಅವನೇನೋ ಕೇಳಿದ್ರೆ ನನ್ನ ಮೇಲೆ ಡಿಪೆಂಡ್ ಆಗಬೇಡ, 1 ರೂಪಾಯಿ ನಿಂಗೆ ಕೊಡಲ್ಲ, ನೀನು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸು ಅಂತ ತಂದೆ ಜೊತೆ ಹೇಗಿರಲಿ ನಾನು? ನಿಮ್ಮಂಗೆ ಹೇಳಿ. ಯಾಕಂದರೆ ಈ ಪ್ರಶ್ನೆಗಳು ನಿಮ್ಮದು. ಯಾಕಂದರೆ ನಾನು ನೇರವಾಗಿ ಮಾತಾಡ್ತೀನಿ. ನನ್ನ ಹತ್ರ ಕಳ್ಕೊಳ್ಳೋಕೆ ಇನ್ನೇನೂ ಇಲ್ಲ, ನನಗೆ ಯಾವುದು ಭಯನೂ ಇಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ. ನನ್ನ ವನವಾಸ ನಿರಂತರವಾಗಿ ನಡೀತಾನೆ ಇದೆ. ನನ್ನ ಮೇಲೆ ಸೇಟ್ ತೀರ್ಸ್ಕೊಳ್ತಾನೆ ಇದ್ದಾರೆ. ಆಮೇಲೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಉದಾಹರಣೆ ಆಗು, ಒಳ್ಳೆ ಉದಾಹರಣೆ ಆಗು. ಹೇಗೆ ಉದಾಹರಣೆ ಆಗಲಿ? ನಾನು ಇಷ್ಟು ವರ್ಷ ನಾನು ಒಳ್ಳೆ ಉದಾಹರಣೆ ತಾನೇ ಆಗಿದ್ದು. ಆ ವಿಡಿಯೋಸ್ಗೆ ನನಗೆ ಒಂಥರ ವಿಚಿತ್ರವಾದ ಕಾಮೆಂಟ್ಸ್ಗಳು ಬಂತು. ಆಮೇಲೆ ಒಂದೇ ಥರದ ಕಾಮೆಂಟ್ಸ್ಗಳು ಬಂತು. ಅದರಲ್ಲಿ ಮುಖ್ಯವಾದ ಕಾಮೆಂಟ್ ಏನಂತ ಅಂದರೆ, ನೀವು ನಿಮ್ಮ ತಂದೆಯ ಹೆಸರನ್ನು ಹಾಕ್ಕೊಂಡಿದ್ದೀರಾ, ಆ ಹೆಸರನ್ನು ತೆಗೆದು ನೀವೇನು ಮಾಡಬೇಕು ಮಾಡಿ, ನೀವು ಏನಾದರೂ ಮಾಡಬೇಕು ಕೆಲಸ ಅಂತ ಅಂದರೆ ಆ ಹೆಸರನ್ನು ಫಸ್ಟ್ ತೆಗೀರಿ. ಯಾಕೆಂದರೆ ಅವರಿಲ್ಲದೆ ನಿಮ್ಮ ಅಸ್ತಿತ್ವ ಇಲ್ಲ ಅಂತ. ನಾನು ಇದನ್ನೆಲ್ಲ ಮಾತಾಡೋಕ್ಕೆ ಇಷ್ಟಪಡಲ್ಲ, ಆದರೆ ನಾನು ಮಾತಾಡಲೇಬೇಕಾದ ಪರಿಸ್ಥಿತಿ. ಯಾಕೆಂದರೆ ನಾನು 10 ವರ್ಷ ಇದ್ದಾಗಲೇ ನಮ್ಮ ತಂದೆಯವರು ನನ್ನ ಜೀವನದಿಂದ ಆಚೆ ಹೊಟ್ಟೋದ್ರು. ಇವತ್ತು 24 ವರ್ಷ ನಂತರ ಸಹ ಅವ್ರನ್ನ ನಾನು ಹುಡ್ತಾನೇ ಇದ್ದೆ. ಎಲೆಕ್ಷನ್ ಟೈಮಲ್ಲಿ ಕರೀತಾ ಇದ್ರು, ಅವ್ರು ಕರೆದಾಗ ನಾನು ಹೋಗ್ತಾ ಇದ್ದೆ. ಮನೆ ಮನೆಗೂ ಹೋಗಿ ಅವ್ರು ಗೆಲ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೆ, ಅವ್ರನ್ನ ಗೆಲ್ಲಿಸಿ. ಆವಾಗ ನಾನು ತುಂಬ ಒಳ್ಳೆ ಮಗಳಾಗಿದ್ದೆ, ಆದರ್ಶ ಮಗಳು. ಎಲ್ಲರಿಗೂ ನಾನು ಬೇಕಾಗಿತ್ತು, ಯಾಕೆಂದರೆ ಎಲ್ಲ ಅವ್ರ ಇಷ್ಟಂಗೆ ಕೆಲಸ ಮಾಡ್ತಾಯಿದ್ದೆ. ಆದರೆ ಇವತ್ತು ನಾನು ನನ್ನ ಬಗ್ಗೆ ಒಂದು ಬಾರಿಗೆ 24 ವರ್ಷ ನಂತರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.